ಸಂಸ್ಕಾರ ಸುರಭಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೂ ಜೈ ಶ್ರೀರಾಮ್. ಇವತ್ತು ಎರಡು ವಿಶೇಷ ವಿಚಾರ ನಮಗೆ, ಯಾಕಂತ ಹೇಳಿದರೆ ಒಂದು ಯುಗಾದಿ, ಮತ್ತೊಂದು ನಾವು ಸಂಸ್ಕಾರ ಸುರಭಿ ಯೂಟ್ಯೂಬ್ ಚಾನಲ್ 2 ವರ್ಷ ಪೂರೈಸಿದ ಸುದಿನ ಕೂಡ. ಹಾಗೆ ವೀಕ್ಷಕ ಬಂಧುಗಳಿಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಮ್ಮನ್ನು ಬೆಳೆಸ್ಕೊಂಡು ಬಂದಂತಹ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮನ್ನು ಪ್ರೋತ್ಸಾಹಿಸಿಕೊಂಡು ಬಂದಿರುವಂತಹ ಎಲ್ಲ ಚಾನಲ್ನ ವೀಕ್ಷಕರಿಗೂ ಸಮಾಜ ಬಂಧುಗಳಿಗೂ ಎಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಏನಿದು ಸಂಸ್ಕಾರ ಸುರಭಿ ಯೂಟ್ಯೂಬ್ ಚಾನಲ್? ಒಂದಷ್ಟು ಮಂದಿಗಳಿಗೆ ತಿಳಿದಿದೆ ಇದರಲ್ಲಿ ಇರುವಂಥ ವಿಚಾರಗಳು. ಇದರಲ್ಲಿ ತಿಳಿಸುವ ಹಾಗೆ ಸಂಸ್ಕಾರ ಏನಿದೆ ಆ ವಿಚಾರವನ್ನಿಟ್ಟುಕೊಂಡು ಒಂದಷ್ಟು ಚಟುವಟಿಕೆಗಳನ್ನು, ವಿಚಾರಗಳು ನಿಮಗೆ ಈ ಚಾನಲಲ್ಲಿ ನೋಡಲಿಕ್ಕೆ ಸಿಗ್ಬೋದು. ಹಿಂದೆಲ್ಲ ಹೇಗಿತ್ತು ಅಂತ ಹೇಳಿದರೆ, ಸಂಸ್ಕಾರ ಅದು ಒಂದು ದಿನನಿತ್ಯ ರೂಢಿ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಅದು ಹಾಸುಹೊಕ್ಕಾಗಿತ್ತು, ಒಂದು ಭಾಗವಾಗಿತ್ತು. ಆದರೆ ಈಗೀಗ ನಾವು ಸಂಸ್ಕಾರವನ್ನು ಕಾಣಲಿಕ್ಕೆ ಸಿಗುವುದೇ ಅಪರೂಪ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಸಂಸ್ಕಾರದಲ್ಲೂ ಎಲ್ಲೋ ಒಂದು ಮೇಲೆ ಅಥವಾ ಕೆಳಗೆ ಅಥವಾ ಕಡಿಮೆ ಅಂತ ನಮಗೆ ಗೋಚರಕ್ಕೆ ಬರ್ತದೆ. ಈಗ ಸಂಸ್ಕಾರ ಅಂತ ಹೇಳುವಂಥದ್ದನ್ನು ಹಣ ಕೊಟ್ಟು ತಗೊಳ್ಳುವಂಥದ್ದಾಗಿದೆ. ಯಾಕಂತ ಹೇಳಿದರೆ ಸಂಸ್ಕಾರ ಇರುವಂಥ ಶಾಲೆಗಳನ್ನು ಹುಡುಕುವಂಥದ್ದು ಪೋಷಕರು, ಅಥವಾ ದಿವಸದಲ್ಲಿ ಒಂದು ದಿವಸ ಯಾವುದಾದ್ರೂ ಸಂಸ್ಕಾರದ ಚಟುವಟಿಕೆಗಳಿಗೆ ಒಂದು ಪೇಮೆಂಟ್ ಮಾಡಿ ಅಡ್ಮಿಷನ್ ಮಾಡಿ ಕಳಿಸುವಂಥದ್ದು, ಶಿಬಿರಗಳಾಗಿರ್ಬೋದು, ಅಥವಾ ಏನಾದರೂ ಒಂದು ಶಾಖೆಗಳಿಗೆ ಸೇರಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಸಂಸ್ಕಾರ ಇಲ್ಲದಿದ್ದರೆ ಮುಂದೊಂದು ದಿನ ದೇಶದ ವಿನಾಶ ಖಂಡಿತ ಅನ್ನೋವರೆಗೂ ಗೋಜಿಗೆ ಬಂದಿದೆ ಎಲ್ಲರಿಗೂ. ಹಾಗಿರುವಾಗ ನಮ್ಮ ಸಂಸ್ಕಾರ ಸುರಭಿ ಯೂಟ್ಯೂಬ್ ಚಾನಲಲ್ಲಿ ನಾವು ಸಂಸ್ಕಾರದ ವಿಚಾರಗಳಾದ ಕಗ್ಗಗಳು, ದೋಹಗಳು, ವಚನಗಳು, ಇನ್ನು ಶ್ಲೋಕಗಳು, ಭಜನೆ, ದೇಶಭಕ್ತಿ ಗೀತೆ, ಅಭಿನಯ ಗೀತೆ, ಒಂದಷ್ಟು ಪೌರಾಣಿಕ ಪುರಾಣ ಪುರುಷರ ಕಥೆಗಳು, ಒಂದಷ್ಟು ದೇವಸ್ಥಾನಗಳ ವಿಚಾರಗಳು, ನೀತಿ ಕಥೆಗಳು ಮತ್ತು ಅಭಿನಯ ಗೀತೆ, ಹಾಗೆ ಹಲವಾರು ಸಮಾಜದ ಸಣ್ಣ ಸಣ್ಣ ಕಾರ್ಯಗಳು ಏನು ಮಾಡ್ತಿದ್ದಾರೆ ಅಂತಹ ಕಾರ್ಯಗಳನ್ನು ತೋರಿಸುವಂಥದ್ದು, ಅಥವಾ ಯಾವುದೋ ಒಂದು ಸಣ್ಣ ಗ್ರಾಮದಲ್ಲಿರುವಂತಹ ವ್ಯಕ್ತಿಗಳು ಏನೋ ಸಣ್ಣ ಮಟ್ಟದಲ್ಲಿ ದೊಡ್ಡ ರೀತಿಯ ಸಾಧನೆಯನ್ನು ಮಾಡಿರುವಂತಹವರ ಪರಿಚಯ ಮಾಡಿಕೊಳ್ಳುವಂಥದ್ದು, ಆ ರೀತಿಯ ವಿಚಾರಗಳನ್ನಿಟ್ಟುಕೊಂಡು 2 ವರ್ಷವನ್ನು ಪೂರೈಸಿದ್ದೇವೆ. ಇದರಲ್ಲಿ ನಿಮಗೆ ಕಾಮಿಡಿ ವಿಚಾರಗಳು ಎಲ್ಲೂ ಹುಡುಕಿದ್ರೂ ಸಿಗಲಿಕ್ಕಿಲ್ಲ, ಇನ್ನು ಕುಕ್ಕಿಂಗ್ ಮಾಡುವಂಥದ್ದು ಹುಡುಕಿದ್ರೆ ಸಿಗಲಿಕ್ಕಿಲ್ಲ, ಅಥವಾ ಏನಾದರೂ ಎಂಟರ್ಟೈನ್ಮೆಂಟ್ ನಿಮಗೆ ಸಿಗ್ತದೆ, ಟ್ರೋಲ್ ಮಾಡಲಿಕ್ಕೆ ಆಗುವಂಥದ್ದು, ರೀಲ್ಸ್ ಮಾಡಲಿಕ್ಕೆ ಆಗುವಂಥದ್ದು ಅಂತಿದ್ರೆ ಖಂಡಿತವಾಗ್ಲೂ ಯಾವುದೂ ಸಿಗೋದಿಲ್ಲ ಅಲ್ಲ ಮನೀಷಾ? ಹಾಗಿದ್ರೂ ನಾವು 2 ವರ್ಷ ಪೂರೈಸಿದ್ದೇವೆ. ಕೆಲವರಿಗೆ ಅನಿಸ್ತದೆ ನಮ್ಮನ್ನು ನೋಡುವಾಗ ಎಡ್ಡೆ ಕಾಸು ಮಲ್ತೇರಿ ಯೂಟ್ಯೂಬ್ ಭಾರಿ ವಿಡಿಯೋ ಪಾಡ್ಬೇರೆ. ಖಂಡಿತವಾಗ್ಲೂ ಅರ್ನಿಂಗ್ಸ್ ನಾವು ಇಲ್ಲಿಯವರೆಗೂ ಮಾಡಲಿಲ್ಲ. ನಂಗೆ ಅನಿಸುವ ಪ್ರಕಾರ ಇನ್ನೊಂದು 5-10 ವರ್ಷದವರೆಗೆ ಅರ್ನಿಂಗ್ಸ್ ಇದರಲ್ಲಿ ನಮಗೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ. ಆದರೆ ತುಂಬ ಖುಷಿಯ ವಿಚಾರ ಅಂತ ಹೇಳಿದರೆ, ಜನರ ಪ್ರೀತಿಯನ್ನು ಅರ್ನ್ ಮಾಡಿದ್ದೇವಲ್ಲ, ಅದು ಎಷ್ಟು ಮಟ್ಟಕ್ಕೆ ಆ ಹಣಕ್ಕೆ ಮೌಲ್ಯವನ್ನು ಇದರ ಜೊತೆ ಕಟ್ಟುವುದು ಅಂತ ಹೇಳಲಿಕ್ಕೆ ಸಾಧ್ಯವಾಗದಷ್ಟು ಪ್ರೀತಿಯನ್ನು ನಾವು ಗಳಿಸಿದ್ದೇವೆ. ಎಲ್ಲೆಂದರಲ್ಲಿ ಮಾತನಾಡಿಸುವಾಗ ಅಕುಲು ಸಂಸ್ಕಾರ ಸುರಭಿ ಯೂಟ್ಯೂಬ್ ಚಾನಲ್ ಮನ್ಪನಕುಲು ಅಂತ ಹೇಳಿ ನಮ್ಮನ್ನು ಪರಿಚಯ ಮಾಡ್ತಾರಲ್ಲ, ಅದು ಖುಷಿ ಕೊಡ್ತದೆ. ಹಾಗೂ ನಾವು ಬಾಲಗೋಕುಲದ ಮಾತಾಜಿಗಳಾಗಿ ಒಂದು 12-13 ವರ್ಷ ಆಯಿತು, ನನ್ನದು ಮೇ ಬಿ 14 ಇಯರ್ಸ್ ಆಯಿತು ನಾನು ಬಾಲಗೋಕುಲ ಮಾತಾಜಿಯಾಗಿ ಸೇವೆ ಸಲ್ಲಿಸಲಿಕ್ಕೆ. ನಮ್ಮ ಪರ್ಸನಲ್ ಪ್ರೊಫೆಷನ್ ಇಬ್ಬರಿಗೂ ಇದೆ. ಆ್ಯಸ್ ಎ ಟೀಚರಾಗಿ ನಾನು ನನ್ನದು ಇದರಲ್ಲಿ ವೈಯಕ್ತಿಕವಾಗಿ ತುಂಬ ಬ್ಯುಸಿ ಇದ್ದೇನೆ. ಇವಳದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಅವಳು ತುಂಬ ಬ್ಯುಸಿ ಇದ್ದಾಳೆ. ಅದರ ಜೊತೆಗೆ ನಮ್ಮದು ಈ ಸಮಾಜಮುಖಿ ಕಾರ್ಯ ಏನಿದೆ ಅದರದ್ದು ಡಾಕ್ಯುಮೆಂಟ್ರಿ ಎಲ್ಲಾದರೂ ಬೇಕು. ಯಾರಿಗೆ ಏನು ಮಾಡ್ತಿದ್ದೇವೆ ಅಂತ ನಮ್ಮ ಮನೆಯವರಿಗೆ ಗೊತ್ತಿದೆ, ಪ್ಲಸ್ ನಾವು ಬಾಲಗೋಕುಲದ ಮಕ್ಕಳಿಗೆ, ಅಲ್ಲಿನ ಮಾತಾಜಿಗಳಿಗೆ ತಿಳಿದಿದವರದ್ದು. ಹೊರಗಡೆ ಬಾಲಗೋಕುಲ ಹೇಳಿದರೆ ಏನು ಅಂತ ಗೊತ್ತಿಲ್ಲ. ಆದರೆ ನೀವು ಸಂಸ್ಕಾರ ಸುರಭಿ ಯೂಟ್ಯೂಬ್ ಚಾನಲನ್ನು ನೋಡಿದರೆ ಅದರ ಒಳಗಿರುವಂತಹ ಎಲ್ಲ ವಿಚಾರಗಳು, ನಾವು ಏನು ಮಾಡ್ತಿದ್ದೇವೆ ಅದರ ಡಾಕ್ಯುಮೆಂಟ್ರಿ, ಆ ವಿಚಾರಗಳೆಲ್ಲವೂ ನಮ್ಮ ಬಾಲಗೋಕುಲದಲ್ಲಿ ಕಲಿಸುವಂಥದ್ದನ್ನು ನಾವು ಮಾಡ್ತಿದ್ದೇವೆ. ಹಾಗಿರುವಾಗ ಬಾಲಗೋಕುಲಗೆ ಹೊಸ ಮಕ್ಕಳು ಬರಲಿಕ್ಕೆ ಇದು ಒಂದು ದಾರಿ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಹಾಗೆ ಮಾತಾಜಿಗಳಿಗೆ ಒಂದು ಬತ್ತಳಿಕೆಯಲ್ಲಿ ಬಾಣಗಳಿದ್ದ ಹಾಗೆ ಇದರಲ್ಲಿ ಬೇಕಾದ ಎಲ್ಲ ವಿಚಾರಗಳು ಕೂಡ ಮಾತಾಜಿಗಳಿಗೆ ನಮ್ಮ ಸಂಸ್ಕಾರ ಸುಲಭ ಚಾನಲಲ್ಲಿ ನಿಮಗೆ ಸಿಗ್ತದೆ. ಖಂಡಿತ 1-2 ವಿಚಾರವನ್ನು ಇಟ್ಕೊಂಡು ನಾವು 1.5 ಗಂಟೆಯ ಬಾಲಗೋಕುಲವನ್ನು ಖಂಡಿತವಾಗ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಫುಡ್ಡು ಅಂತ ಹೇಳ್ತೇವೆ, ಅದರ ಮೆನುವಲ್ಲಿ ಒಂದಷ್ಟು ಐಟಮ್ಗಳಿದ್ದರೆ ನಮ್ಮ ಊಟ ಹೇಗೆ ಪೂರ್ತಿ ಆಗ್ತದೆ, ಚೆನ್ನಾಗಿ ಆಗ್ತದೆ, ಭೂರಿ ಭೋಜನ ಅಂತ ಹೇಗೆ ಹೇಳ್ತೇವೆ, ಅದೇ ರೀತಿಯಾಗಿ ನಾವು ಬಾಲಗೋಕುಲದ ಒಳಗೆ ನಾವು ಹೋದಾಗ, ಈ ಮಕ್ಕಳನ್ನು ಬಂದಾಗ ಅವರಿಗೆ ಕೇವಲ ಒಂದು ಕಥೆಗಳನ್ನು ಹೇಳುವಂಥದ್ದು, ಬೋರ್ ಹೊಡೆಯಿಸುವಂಥದ್ದು, ಅಥವಾ ಕೇವಲ ಆಟವನ್ನು ಮಾಡಿ ದೈಹಿಕವಾಗಿ ಅವರನ್ನು ಕುಗ್ಗಿಸುವಂಥದ್ದು ಮಾಡುವ ಬದಲು ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಮಾಡಿದರೆ ಮಾತ್ರ ಅದು ಚೆನ್ನಾಗಿ ಹೋಗಲಿಕ್ಕೆ ಸಾಧ್ಯ.
ಮತ್ತು ನಾವು ಹೇಳುವ ಪ್ರಕಾರ ಈ ಬಾಲಗೋಕುಲದಲ್ಲಿ ವಿಚಾರಗಳು ಮಾತಾಜಿಗಳಿಗೆ ತಲುಪುವ ಬದಲು ಅದರ ಜೊತೆಗೆ ಶಿಕ್ಷಕರನ್ನು ತುಂಬ ತಲುಪ್ತಾ ಇದೆ. ಈ ನಮ್ಮ ಕಿಂಡರ್ ಗಾರ್ಡನ್ಸ್ ಅಥವಾ ಪ್ರೈಮರಿ ಸೆಕ್ಷನಲ್ಲಿ ಈ ಅಭಿನಯ ಗೀತೆಗಳು, ಕತೆಗಳು ಎಲ್ಲ ಹೆಚ್ಚು ಬೇಕಾಗಿರ್ತದೆ. ಅವರಿಗೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಖಂಡಿತವಾಗ್ಲೂ ಸಹಕಾರಿಯಾಗಿದೆ. ನಾವು ಹಾಡುವಂಥ ಅಭಿನಯ ಗೀತೆಗಳನ್ನು ಶಾಲೆಯಲ್ಲಿ ಅಲ್ಲಿ ಕಲಿಸುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಖುಷಿಯ ವಿಚಾರ. ಮತ್ತೇನು ಹೇಳಿದರೆ, ಈಗ ಬಾಲಗೋಕುಲ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲದೆ ಎಲ್ಲ ಕಡೆಗಳು ಪಸರಿಸ್ತಾ ಇದೆ. ನಿಧಾನಗತಿಯಲ್ಲಿ ಎಲ್ಲ ಕಡೆ ಅಂದರೆ ಎಲ್ಲ ಕಡೆ ಜಿಲ್ಲೆಗಳಲ್ಲಿ, ದೇಶಗಳಲ್ಲಿ ಕಾಣಲಿಕ್ಕೆ ಸಿಗ್ತಾ ಇರೋದು ತುಂಬ ಖುಷಿಯ ವಿಚಾರ. ಹಾಗಿರುವಾಗ ನಾವು ಈವಾಗ ಅರ್ನಿಂಗ್ಸ್ ಮಾಡದಿದ್ದರೂ ಬಾಲಗೋಕುಲದ ಮುಖೇನ ನಮ್ಮ ಸಂಸ್ಕಾರ ಸುರಭಿ ಚಾನಲನ್ನು ಇಟ್ಟುಕೊಂಡು ಒಂದಲ್ಲ ಒಂದು ಕಾಲದಲ್ಲಿ ಏನೋ ಒಂದು ಅರ್ನಿಂಗ್ಸ್ ಆಗಿ ಆ ಅರ್ನಿಂಗ್ಸ್ ಕೂಡ ಸಮಾಜಕ್ಕೆ ಉಪಯೋಗ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಖಂಡಿತ. ಜೊತೆಗೆ ಈ ಸಮಾಜದಲ್ಲಿ ಜನರು ಹುಡುಕುವಂತ ವಿಚಾರಗಳಲ್ಲಿ ಹೆಚ್ಚಾಗಿ ಇದು ಕಾಣಲಿಕ್ಕೆ ಸಿಗ್ಬೋದು. ಈಗ ಕಾಮಿಡಿ ಅಡಿಗೆಗಳನ್ನು ಹೇಗೆ ನೋಡ್ತಾ ಇದ್ದಾರೆ, ಒಂದೊಂದು ದಿವಸ ನಮ್ಮ ಸಂಸ್ಕಾರ ಭರಿತವಾದಂತಹ ಚಾನೆಲ್ ಅನ್ನು ಹುಡುಕಿ ಅದು ಮುಂದುವರಿಯುವಷ್ಟು ಬೆಳವಣಿಗೆ ಆಗ್ಬೋದು ಸಮಾಜದಲ್ಲಿ ಅನ್ನೋದು ತಪ್ಪಾಗಲಿಕ್ಕಿಲ್ಲಲ್ಲ ಮಾತಾಜಿ? ಖಂಡಿತವಾಗ್ಲು ಅದು ಒಂದು ವಿಚಾರ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಈಗ ಸಂಸ್ಕಾರ ಸುರಭಿ ನಾವು ಯೂಟ್ಯೂಬ್ ಚಾನಲ್ಲಿ ಹಾಕುವಂಥ ವಿಚಾರಗಳು ಕೆಲವೊಮ್ಮೆ ಅದಕ್ಕೆ ಮಾಡುವಂಥ ಕಮೆಂಟ್ಸ್ಗಳನ್ನು ನೋಡಿದರೆ ಅದನ್ನು ಶಿಕ್ಷಕರು ತುಂಬ ನೋಡ್ತಾರೆ ಅಂತ ಖಂಡಿತವಾಗ್ಲೂ ನಮ್ಗೆ ಅನಿಸ್ತದೆ. ಮತ್ತು ನಿಮಗೆ ನಾವು ಹೇಳ್ಕೊಳ್ಳೋದು ಏನಂತ ಹೇಳಿದರೆ, ನಿಮಗೆ ಏನಾದರೂ ಹೊಸ ವಿಚಾರಗಳು ನಮ್ಮ ಚಾನಲ್ ಮೂಲಕ ಬೇಕು ಅಥವಾ ಯಾವುದಾದ್ರೂ ಹೊಸ ವಿಚಾರಗಳು ನಿಮಗೆ ತಿಳಿದಿದೆ, ನಮ್ಮ ಈ ಸಂಸ್ಕಾರ ಸುರಭಿ ಚಾನಲ್ನ ಜೊತೆಗೆ ಇದನ್ನು ಒಂದು ಆ್ಯಡ್ ಮಾಡಬೇಕು, ಆ ವಿಚಾರವನ್ನು ಮಾಡಬೇಕು ಅಂತ ನಿಮಗೆ ಏನಾದರೂ ಅನಿಸಿದರೆ ಅಥವಾ ಏನಾದರೂ ಹೊಸ ವಿಚಾರಗಳನ್ನು ನಿಮಗೆ ಬೇಕು ಅಂತ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಅದನ್ನು ತಿಳಿಸುವಂತಹ ಖಂಡಿತವಾಗ್ಲೂ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ನೀವು ಏನು ಬಾಲಗೋಕುಲಗಳನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ನಿಮಗೆ ಹೊಸ ವಿಚಾರಗಳನ್ನು ಕಲಿಸಲಿಕ್ಕೆ ನಮ್ಮ ಮಾತಾಜಿಗಳು ಬೇಕು ಅಥವಾ ನಾವು ನಿಮಗೆ ಯಾವಾಗಾದರೂ ನಿಮಗೆ ಸಿಗಬೇಕು, ಬರಬೇಕು, ಆ ಮಕ್ಕಳಿಗೆ ಏನಾದರೂ ಈ ಹಬ್ಬ ಹರಿದಿನಗಳಲ್ಲಿ ಏನಾದರೂ ವಿಶೇಷ ರೀತಿಯಾಗಿ ನೀವು ಯೋಜನೆಗಳನ್ನು ಏನಾದರೂ ಮಾಡಿದರೆ ಕಾರ್ಯಕ್ರಮ, ಅದಕ್ಕೆ ನಿಮಗೆ ನಾವು ಖಂಡಿತವಾಗ್ಲೂ ಬಂದು ಕೂಡ ಸಹಕಾರ ಅಲ್ಲೇ ನಿಮಗೆ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಕೂಡ ಕೊಡ್ತೇವೆ. ಹಾಗಿರುವಾಗ ಖಂಡಿತವಾಗ್ಲೂ ಇದನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿದರೆ ಸ್ಥಳ ಎಲ್ಲಿ ಅಂತ ಮತ್ತು ವಿತ್ ನಂಬರ್ ನೀವು ಹಾಕಿದರೆ ಖಂಡಿತವಾಗ್ಲೂ ಅಲ್ಲಿ ಬಂದು ನಾವು ಕಾರ್ಯಕ್ರಮಗಳನ್ನು ಇಬ್ಬರು ಫ್ರೀ ಇರುವಾಗ ಯಾವಾಗಂತ ನೋಡಿಕೊಂಡು ಖಂಡಿತವಾಗ್ಲೂ ನಿಮಗೆ ನಡೆಸಿಕೊಡ್ತೇವೆ ಅಂತ ಹೇಳುತ್ತಾ, ಹೀಗೆ ನಿಮ್ಮ ಸಹಕಾರ ನಮ್ಮಲ್ಲಿ ಇರಲಿ, ಪ್ರೋತ್ಸಾಹ ನಮ್ಮಲ್ಲಿ ಇರಲಿ ಮತ್ತು ಪ್ರಭುವಿನ ಅನುಗ್ರಹವನ್ನು ಕೂಡ ಕೋರುತ್ತಾ ನಮ್ಮ ಸಹಕರಿಸಿದ ಎಲ್ಲ ವೀಕ್ಷಕ ಬಂಧುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ರಾಮ್ ರಾಮ್.